ಸ್ವಾತಂತ್ರ್ಯ ಬಂದ 77 ವರ್ಷದ ಬಳಿಕ ವಿದ್ಯುತ್ ದೀಪ ಕಂಡ ಹಳ್ಳಿ. ಚಿನ್ನ ನಗದು ದೋಚಿ ಪರಾರಿಯಾಗುವ ಮುನ್ನ ಅಡುಗೆ ಮನೆಗೆ ಹೋಗಿ ಬಜ್ಜಿ ಮಾಡಿ ತಿಂದು ಕೊನೆಗೆ ಗ್ಯಾಸ್ ಸಿಲಿಂಡರ್ ಅನ್ನು ಕದ್ದೊಯ್ದ ಖತರ್ನಾಕ್ ಕಳ್ಳರು. ಜ್ಯೂಸ್ ಪ್ಯಾಕೆಟ್ ಹೆಸರಲ್ಲಿ ನಕಲಿ ಸಿಗರೆಟ್ ಸ್ಮಗ್ಲಿಂಗ್. ಸೀಸ್ ಆಯ್ತು ಲಕ್ಷಾಂತರ ಮೌಲ್ಯದ ಸಿಗರೆಟ್. ನಮ್ ಜನ ಒಂದಿನ ಅಲ್ಲ, 1 ಗಂಟೆ ಕರೆಂಟ್ ಇಲ್ಲ ಅಂದ್ರೂ ಸಹಿಸ್ಕೊಳ್ಳಲ್ಲ. ಅಕಸ್ಮಾತ್ ಪವರ್ ಕಟ್ ಆಯ್ತು ಅಂದ್ರೂ ಲೈನ್ ಮ್ಯಾನ್ಗೆ ಇಡೀ ಜನ್ಮಕ್ಕಾಗುವಷ್ಟು ಜಾಲಾಡಿರ್ತಾರೆ. ಅಂಥದ್ರಲ್ಲಿ 77 ವರ್ಷ ಕರೆಂಟ್ ಇಲ್ಲದೆ ಇರೋಕ್ಕಾಗುತ್ತೆ ಅಂದ್ರೆ ಅದು ದೊಡ್ಡ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಹೌದು, ಸ್ವಾತಂತ್ರ್ಯ ಬಂದು 77 ವರ್ಷವಾದ್ರೂ ಸಹ ಛತ್ತೀಸ್ಗಢದ ಹಳ್ಳಿಯೊಂದು ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕ ಕಂಡಿದೆ. ಛತ್ತೀಸ್ಗಢ ರಾಜ್ಯ ಸರ್ಕಾರ ಜಾರಿ ಮಾಡಿರುವ ನಿಯತ್ ನೆಲ್ಲಾನಾರ್ ಯೋಜನೆ ಅಡಿ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಮೊದಲ ಬಾರಿಗೆ ವಿದ್ಯುತ್ ಬೆಳಕನ್ನ ಕಂಡ ಗ್ರಾಮಸ್ಥರಲ್ಲಿ ಸಂತಸ ಮೂಡಿದೆ. ಈ ಬಗ್ಗೆ ಗ್ರಾಮದ ಮಹಿಳೆಯೊಬ್ಬರು ಮಾತನಾಡಿ, ಇಲ್ಲಿಯವರೆಗೆ ನಮ್ಮ ಹಳ್ಳಿ ವಿದ್ಯುತ್ ಕಂಡಿರಲಿಲ್ಲ. ಈಗ ಪ್ರತಿ ಮನೆಯಲ್ಲೂ ವಿದ್ಯುತ್ ದೀಪಗಳು ಬೆಳಗುತ್ತಿದೆ. ನಮ್ಮ ಮಕ್ಕಳು ಈಗ ರಾತ್ರಿಯಲ್ಲೂ ಓದಬಹುದು ಅಂತ ಹೇಳಿ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ರು. ಸಾಮಾನ್ಯವಾಗಿ ಕಳ್ಳರು ಚಿನ್ನ, ನಗದು ಸೇರಿದಂತೆ ಇತ್ಯಾದಿ ಬೆಲೆ ಬಾಳುವ ವಸ್ತುಗಳನ್ನ ಕಳ್ಳತನ ಮಾಡಿದ್ದನ್ನ ನೋಡಿದ್ದೇವೆ. ಇನ್ನು ಕಳ್ಳತನಕ್ಕೆ ಬಂದು ಕಿತಾಪತಿ ಮಾಡುವಂತಹ ಸುದ್ದಿಗಳನ್ನ ಕೂಡ ನೋಡಿದ್ದೇವೆ. ಅಂಗನವಾಡಿಯಲ್ಲಿ ಆಮ್ಲೆಟ್ ಮಾಡಿ ತಿನ್ನುವುದು, ಕಳ್ಳತನಕ್ಕೆ ಹೋಗಿ ನಿದ್ರೆಗೆ ಜಾರುವುದು, ಇಂತಹ ಹಲವಾರು ಪ್ರಕರಣಗಳನ್ನ ನೋಡಿದ್ದೇವೆ. ಆದ್ರೆ ಇಲ್ಲೊಂದು ಕಡೆ ಕಳ್ಳತನಕ್ಕೆಂದು ಮನೆಗೆ ನುಗ್ಗಿದ ಕಳ್ಳರು ಮನೆಯಲ್ಲಿದ್ದ ಹಣ, ಚಿನ್ನ ದೋಚಿ ನಂತರ ಅಡುಗೆ ಮನೆಗೆ ಹೋಗಿ ಮೆಣಸಿನಕಾಯಿ ಬಜ್ಜಿ ತಿಂದು ನಂತರ ಗ್ಯಾಸ್ ಸಿಲಿಂಡರ್ ಅನ್ನೇ ಹೊತ್ತೊಯ್ದ ಘಟನೆ ನಡೆದಿದೆ. ಸದ್ಯ ಈ ವಿಚಾರ ಭಾರಿ ವೈರಲ್ ಆಗ್ತಿದೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರೂ ಜನ ಮಾತ್ರ ಅದನ್ನ ಬಿಡಲ್ಲ. ಜನರ ಈ ಚಟವನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲ ಕಿರಾತಕರು ಸಿಗರೇಟ್ಗಳನ್ನ ಸಹ ನಕಲಿ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ಈಗ ಪೊಲೀಸರು ಇಂತಹ ಒಂದು ಜಾಲವನ್ನ ಭೇದಿಸಿ ಆರೋಪಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಪೊಲೀಸರು ದೆಹಲಿಯಿಂದ ಬರುತ್ತಿದ್ದ 27 ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಸಿಗರೇಟ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಕೇರಳ ಮೂಲದ ಯೂಸಫ್ ಎಂಬಾತನನ್ನು ಬಂಧಿಸಲಾಗಿದೆ. ಐಟಿಸಿ ಕಂಪನಿಯ ಸಿಗರೇಟ್ಗಳನ್ನು ಅದೇ ರೀತಿ ತಯಾರಿಸಲಾಗಿದ್ದ ನಕಲಿ ಸಿಗರೇಟ್ಗಳು ಜ್ಯೂಸ್ ಪ್ಯಾಕೆಟ್ಗಳ ರೂಪದಲ್ಲಿ ಸಾಗಿಸಲಾಗುತ್ತಿತ್ತು. ಇತ್ತೀಚೆಗೆ ಯಾವುದು ನಕಲಿ, ಯಾವುದು ಅಸಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ತಿನ್ನೋ ಆಹಾರದಿಂದ ಹಿಡಿದು ವಾಶ್ರೂಮ್ ತೊಳೆಯೋ ವಸ್ತುಗಳು ಸಹ ಕಲಬೆರಕೆಯಾಗುತ್ತಿವೆ. ಅದರಲ್ಲೂ ಸಿಲಿಕಾನ್ ಸಿಟಿಯಲ್ಲಿ ನಕಲಿ ವಸ್ತುಗಳ ಹಾವಳಿ ಜೋರಾಗಿದೆ. ಅನೇಕ ಬಾರಿ ಬೆಂಗಳೂರು ಪೊಲೀಸರು ನಕಲಿ ವಸ್ತುಗಳನ್ನ ಸೀಸ್ ಮಾಡ್ತಾನೆ ಇರ್ತಾರೆ. ಈಗ ಅಂತಹದ್ದೇ ಒಂದು ನಕಲಿ ಪ್ರಾಡಕ್ಟ್ ಮಾರಾಟ ಮಾಡುತ್ತಿದ್ದ ಜಾಲವೊಂದನ್ನು ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.